ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನೀಗ ಮಿನ್ನಾರ ಕೋಲಾಲಂಪುರ್ ಅಲ್ಲಿ ಇನ್ನೊಂದು ಫೇಮಸ್ ಸ್ಪಾಟ್ KL ಟವರ್. ಎಸ್, ಹೇಗೆ ನಮ್ಮ ಟ್ವಿನ್ ಟವರ್ ಫೇಮಸ್, ಈ KL ಟವರ್ ಕೂಡ ಮಲೇಷಿಯಲ್ಲಿ ಅಷ್ಟೇ ಫೇಮಸ್. ಸೊ ಈ KL ಟವರ್ ಅಲ್ಲಿ ಎಷ್ಟು ಫ್ಲೋರ್ಸ್ ಇದೆ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ, ಏನೇನ್ ಮಾಡ್ತಾ ಇದೀವಿ, ಎಷ್ಟು ಟಿಕೆಟ್, ಇದೆಲ್ಲದನ್ನು ನೀವು ವಿಡಿಯೋನಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಡೀಟೇಲ್ ಆಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಸಾಕಷ್ಟು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ, ಸರಿನಾ? ಅಕಸ್ಮಾತ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಾನು ಬೇಗ ಬೇಗ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ. KL ಟವರ್, ಓಕೆ, ಇದೇನೋ KL ಟವರ್ಗೆ ಫ್ರೀ ಶಟಲ್ ಅಂತೆ. KL ಟವರ್ಗೆ ಫ್ರೀ ಶಟಲ್ ಅಲ್ಲಿ ಹೋಗ್ತಾ ಇದೀವಿ. ಗೊತ್ತಿಲ್ಲ ನನ್ಗೇನು ಅಂತ, ಅಲ್ಲಿ ಹೋದ್ಮೇಲೆ ನೋಡೋಣ ಏನ್ ಕತೆ ಅಂತ. ಅಮ್ಮ ಸದ್ಯ ಅಪ್ಪತ್ತು ತಪ್ಪು ಮತ್ ವಾಪಸ್ ಬಿಡ್ತಾರೆ ತಾನೆ, ವಾಪಸ್ ಬಿಡ್ತಾರೆ ನೋಡಿ. ಇದು ಓ ಮೋಡ ನೋಡ್ರಿ, ಎಷ್ಟು ಫುಲ್ ಮೋಡ ಅಲ್ಲಿ. KL ಟವರ್ ತನಕ ಬಂದು ಇಲ್ಲೇ ಒಂದ್ಸಲ ಟಿಕೆಟ್ಸ್ ನ ಎಂಕ್ವೈರ್ ಮಾಡೋಣ, ಆಮೇಲೆ ಆನ್ಲೈನ್ ಬುಕ್ ಮಾಡೋಣ ಅಂತ ಅನ್ಕೊಂಡೆ. ಕ್ಲೂಕ್ ಆಪ್ ಅಲ್ಲಿ KLOOK ಆಯ್ತಾ. ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ ನಿಮ್ಗೆ ಕ್ಲೂಕ್ ಆಪ್ ಗಿಂತ. ಇಲ್ಲಿ ಒಬ್ರು ನಾನ್ ಮಲೇಷಿಯನ್ ಅಡಲ್ಟ್ಗೆ 110 ರಿಂಗೇಟು ಪ್ಲಸ್ 10 ಅಂದ್ರೆ ಸ್ಕೈ ಬಾಕ್ಸಿಗೆ. ಸೊ 120 ರಿಂಗೇಟ್ ಒಬ್ರಿಗೆ, 120 ರಿಂಗೇಟ್ ಒಬ್ರಿಗೆ ಅಂದ್ರೆ ಒಬ್ರದೇ ಹೆಚ್ಚು ಕಡಿಮೆ 2000 ಆಯ್ತು ಆಯ್ತಾ. ಬಟ್ ಇಲ್ಲಿ ನನಗೆ ಆನ್ಲೈನು ನೋಡಿ ನಮ್ಮಿಬ್ರಿಂದ ಪ್ಲಸ್ ಆಲಾಪಿನ 3564 ಆಗ್ತಾ ಇದೆ. ಸೊ ಇಲ್ಲಿ ಹೆಚ್ಚು ಕಡಿಮೆ 5600 ಚಿಲ್ಲರೆ ಆಗ್ತಾ ಇದೆ, 2000 ರೂಪಾಯಿ ಡಿಫರೆನ್ಸ್ ಆಗ್ತಾ ಇದೆ. ಸೊ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನೀವು ದಯವಿಟ್ಟು ಕ್ಲೂಕ್ ಅಲ್ಲೇ ಇದ್ರ ಟಿಕೆಟ್ಸ್ ಎಲ್ಲ ಫಸ್ಟೇ ಬುಕ್ ಮಾಡ್ಕೊಡಿ. ನಾನು ಇವತ್ತು ಬುಕ್ ಮಾಡಕ್ ಟ್ರೈ ಮಾಡಿದೆ, ಬಟ್ ನಾಳೆಯಿಂದ ಟಿಕೆಟ್ ಅಂತ ಹೇಳ್ತು, ಇವತ್ತಿಗೆ ಸಿಗಲ್ಲ ಅಂತ. ಸೊ ನಾನು ಯಾಕೆ ಇವತ್ತು ವೇಸ್ಟ್ ಮಾಡೋದು, ನೋಡ್ಬಿಡೋಣ ಅಂತ ಇಲ್ಲಿಗೆ ಬಂದ್ವಿ. 2000 ರೂಪಾಯಿ ಸುಮ್ಮನೆ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ನಾಳೆಗೆ ಟಿಕೆಟ್ ನ ಬುಕ್ ಮಾಡ್ತಾ ಇದೀನಿ. ನಿಮಗಿದ್ ಒಂದು ಒಳ್ಳೆ ಟಿಪ್ಪು, ಕ್ಲೂಕ್ ಆಪ್ ನಲ್ಲಿ ನೀವು ಟಿಕೆಟ್ ಗಳನ್ನ ಬುಕ್ ಮಾಡ್ಕೊಳ್ಳಿ ಫಸ್ಟ್ ಎಲ್ಲ ಅಟ್ರಾಕ್ಷನ್ಸ್, ಓಕೆನಾ? ನಮ್ಮ ಯಜಮಾನಪ್ಪಂಗು ಕ್ಯಾಮ್ರಾ ಕೈ ಕೊಟ್ಬಿಟ್ರೆ ಸಾಕು, ಸುಮ್ಮನೆ ಎತ್ಕೊಂಡು ಸುತ್ತಾ ಇದಾರೆ. ನಾವು ಹುಡುಗು ಮಿಂಚ್ತಾ ಇದೆ ಅಂತ ನಡ್ತಾ ಇದೀವಿ, ಇವರಿಗೆ ಶಾರ್ಟ್ಗಳು ತಗೊಳ್ಳೋ ಆಸೆ. ಸುತ್ತು ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಾವು ಪ್ಲಾನ್ ಮಾಡೋದೇ ಒಂದು, ಆಗೋದೇ ಒಂದು ಅಂತ. ಇಲ್ಲಿ ಬಂದೆ ಟಿಕೆಟ್ ಚೆಕ್ ಮಾಡೋಣ ಅಂತ ಆನ್ಲೈನಲ್ಲಿ ಟಿಕೆಟು ಬುಕ್ ಮಾಡಿದೆ. ಸುಮ್ಮನೆ ಟ್ರೈ ಮಾಡೋಣ ಅಂತ ಕೇಳಿದೆ ಅವ್ರಿಗೆ, ನಾಳೆಗೆ ನಮ್ಮ ಟಿಕೆಟ್ ಇರೋದು, ಇವತ್ತು ಹೋಗ್ಬೋದಾ ಅಂತ. ಅವ್ರು ಹೇಳಿದ್ರು, ತುಂಬ ಗಲಾಟೆ ಕೇಳಿಸ್ಕೊಳ್ಳಿ ಆಯ್ತಾ. ಅವ್ರು ಹೇಳಿದ್ರು, ನೋಡಿ ಮೇಡಮ್, ನೀವು ಇವಾಗ ಸಾಯಂಕಾಲ ಬುಕ್ ಮಾಡಿದ್ದೀರಾ ಅಲ್ವಾ, ಒಂದ್ಸಲ ಸ್ಕ್ಯಾನ್ ಮಾಡಿ, ಡೋರ್ ಓಪನ್ ಆದ್ರೆ ಹೋಗಿ ಅಂದ್ರು. ಸ್ಕ್ಯಾನ್ ಮಾಡಿದ್ವಿ, ಡೋರ್ ಓಪನ್ ಆಯ್ತು, ಒಳಗೆ ಬಂದು ನಿಂತಿದ್ದೀವಿ. ಇವಾಗ ಮೇಲೆ ತನಕ ಹೋಗಿ ನೋಡ್ಬೇಕು, ಓಕೆನಾ? ವೇಟ್ ಅಂಡ್ ಸಿ, ವೇಟ್, ಸ್ಕ್ಯಾನ್ ಮಾಡ್ಬೇಕು. ಅವ್ರನ್ನ ಬಿಡು, ಫೋನ್ ಅಲ್ಲಿ ತೋರಿಸ್ಬೇಕು ಟಿಕೆಟು. have to scan. How many of you? 3 of us. It's a team number for Skybox 1 and Skybox 2. We have Okay. 2 different Skybox outside. So all of you can go together to both of them. Okay. The Skybox 1. And that is for Sky Deck. Yeah, Sky Yeah. is 360. Okay, okay. Yeah. We 3 can go together, is it? Yeah, sure. Okay. Can you just brighten your bright? Oh yeah. Now this will do? Yep. Ipan. Thank you. ಇರು. Yes, ಅಂತೂ ಇಂತೂ ಒಳಗೆ ಬಂದ್ಬಿಟ್ವಿ. ಸೊ ಇದು ಸ್ಕೈ ಡೆಕ್ ಫಸ್ಟ್, ನಮ್ಗೆ ಸ್ಕೈ ಡೆಕ್. Sure, thank you. So this is a sky deck. ಇದು 360 ಡಿಗ್ರಿ ವ್ಯೂ ಸಿಗುತ್ತೆ ನಿಮಗೆ ನೋಡಿ, ಟೋಟಲ್ ವ್ಯೂ. ಅಲ್ಲಿ ಪೆಟ್ರೋನಾಟ್ ಆರ್ಟ್ಸ್
ಅದೇ ಅಲ್ಲ ಅಲ್ಲ ಅಲ್ಲಿ ಚಿನ್ನ ಪೆಟ್ರೋನಾಟಾಸ್. Oh, we'll have to wait according to the token number. Where is this? Skybox 1. Skybox 1 this way, then Skybox 2. ಇವಮ್ಮ Okay, 2159. Skybox 2. ನಮ್ದು 2164 Skybox 2. ಅಲ್ಲಿ ನಾನು ಕೇಳಿರೋ ಹಾಗೆ 90 ಸೆಕೆಂಡ್ ಕೊಡ್ತಾರೆ ಅಷ್ಟೇ ನಮಗೆ. ಸೊ 90 ಸೆಕೆಂಡಲ್ಲಿ ಚಕ ಅಂತ ಕೂತ್ಕೊಂಡು ನಿಂತ್ಕೊಂಡು ಉರುಳಾಡ್ಕೊಂಡು ಫೋಟೋಗಳು ತಗೊಂಡ್ಬಿಡ್ಬೇಕು. ಜೊತೆಗೆ ಅದನ್ನು ಅನುಭವನೂ ಪಡಬೇಕು ಆಯಿತಾ. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಆಲ್ರೆಡಿ ನಿಂತಿದ್ದಾರೆ ನೋಡಿ ಕ್ಯೂ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈಗ ಮಳೆ ಬಂದಮೇಲೆ ವೆದರ್ ಚೆನ್ನಾಗೈತೆ ಆ್ಯಕ್ಚುಲಿ. ಸೂಪರಾಗಿ ಕಾಣಿಸ್ತಾ ಇದೆ ವ್ಯೂ. ಒಂಥರ ಮೋಡದಲ್ಲಿ ಮುಚ್ಚೋದಾಗಿದೆ ಸಿಟಿ ಅಲ್ವಾ. ನೋಡು ಎಷ್ಟು ಹೈಟಲ್ಲಿದೆ. ಬಟ್ ಇದ್ರಷ್ಟು ಹೈಟ್ ಇದ್ದಂಗಿಲ್ಲ. ವಾವ್ ಸೂಪರ್. ಹಾಂ ಇನ್ನು ಫುಲ್ ಕವರ್ ಮಾಡೋಣ ಇರಿ. ಫಸ್ಟ್ ಸ್ಕೈಬಾಕ್ ಮುಗಿಸ್ಕೊಂಬಿಡೋಣ. ಪ್ಲೀಸ್ ಕ್ಯೂ ಹಿಯರ್. ಆ್ಯಕ್ಚುಲಿ ಎಕ್ಸೈಟ್ಮೆಂಟ್ ನನಗೆ ಫುಲ್ ಇವಾಗ ಜೋಶಲ್ಲಿದ್ದೀನಿ. ಮಳೆ ಬಂದಿದ್ದು ಒಳ್ಳೆಯದೇ ಆಯಿತು. ತಣ್ಣಗಾಗಿದೆ. ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಗೊತ್ತಾ. ಇದು ಸ್ಕೈ ಡೆಕ್ಕಲ್ಲಿ ವ್ಯೂ ನೋಡಿ. ಮೈ ಗಾಡ್. ಮೊದಲೇ ಎಲ್ಲ ಎತ್ತರದ ಬಿಲ್ಡಿಂಗ್ಗಳ ಎಲ್ಲ ಮೋಡದಲ್ಲಿ ಅರ್ಧ ಕವರ್ ಆಗಿದೆ. ಸೂಪರಾಗಿ ಕಾಣಿಸ್ತಾ ಇದೆ. ಅದೇ ಇದನ್ನು ನಮ್ಮ ಕಣ್ಣಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಕ್ಯಾಮ್ರಾ ಕಣ್ಣಲ್ಲಿ ಎಷ್ಟು ಚೆನ್ನಾಗಿ ಸೆರೆ ಹಿಡಿಯೋಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ನಿಮ್ಗೆ ಆಯಿತಾ. ನಮ್ಮ ಕೈಲಾಗಿದ್ದು ಅನ್ನೋದಕ್ಕಿಂತ ಕೈಲಿ ಮೀರಿದ್ದಷ್ಟು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಅದೃಷ್ಟಕ್ಕೆ ಇವತ್ತು ಜನ ಜಾಸ್ತಿ ಇಲ್ಲ. ಮೈಕ್ ಇದೆಲ್ಲ ಜನ ಜಾಸ್ತಿ ಇಲ್ಲ. ಸೋಮವಾರ ಸಾಯಂಕಾಲ ಬಂದಿದ್ದೀವಿ ನಾವು. ಸೊ ಜನ ಜಾಸ್ತಿ ಇಲ್ಲ. ಸ್ಕೈ ಬಾಕ್ಸ್ ಒಳಗೆ ಆರಾಮಾಗಿ ಎಂಟ್ರಿ ಸಿಗ್ತದೆ. ಇಲ್ಲಾಂದರೆ ಉದ್ದ ಕ್ಯೂ ವೇಟಿಂಗೇ ಆಗ್ಬಿಡ್ತಿತ್ತಂತೆ. 6-4 ಇನ್ನೂ ಟೈಮ್ ಇದೆ ನಮ್ಮದು. ಸೊ ಈ ಸ್ಕೈ ಬಾಕ್ಸ್ ಹೇಳ್ತಾನೆ ಸ್ವಲ್ಪ ನೀವು ಸಾಯಂಕಾಲ ಒಂದು 5:30-6 ಗಂಟೆ ಹಂಗೆ ಬಂದರೆ ಬೆಳಕನ್ನು ನೋಡ್ಬೋದು, ಕತ್ಲಾಗೋದನ್ನು ನೋಡಬಹುದು. ಸೊ ಒಂದೇ ಟಿಕೆಟಲ್ಲಿ 2 ಹಕ್ಕಿ ಅನ್ನೋ ಹಾಗೆ. ಹೇಗೆ ನನ್ನ ಐಡಿಯಾ. ಈ ಥರ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ನೀವು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಅವಾಗ ನಿಮಗೆ ಈ ಥರದ್ದೆಲ್ಲ ಒಳ್ಳೊಳ್ಳೆ ಟಿಪ್ಸು ಸಿಗ್ತಾ ಇರುತ್ತೆ ಆಯಿತಾ. ಸೊ ಸೇಮ್ ಪ್ರೈಸಿಗೆ ನೀವು ಬೆಳಕು ನೋಡಬಹುದು, ಕತ್ಲೆನೂ ನೋಡ್ಬೋದು. ಟಿಕೆಟ್ ನಿಮಗೆ ಗೊತ್ತಿದೆ, ನಾನು ಕ್ಲೂಕಲ್ಲಿ ಬುಕ್ ಮಾಡಿದ್ದು 3564 3 ಜನಕ್ಕೆ ಸೇರಿ. ಅವನು ಕಿಡ್ ಲೆಕ್ಕದಲ್ಲಿ ಬರ್ತಾನೆ, ನಮ್ಮಿಬ್ಬರದು ಅಡಲ್ಟ್ ಲೆಕ್ಕ. ಇಲ್ಲೇ ಬಂದು ತೊಗೊಂಡ್ರೆ 120 ಸ್ಕೈ ಬಾಕ್ಸ್ ಆ್ಯಂಡ್ ಸ್ಕೈ ಡೆಕ್ 2 ಸೇರಿ ಅಡಲ್ಟ್ಗೆ. ಮಕ್ಕಳಿಗೆ 75 ರಿಂಗೆಟ್ಸ್. ಇಲ್ಲೇ ಡೈರೆಕ್ಟಾಗಿ ಬಂದು ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ. ಸೊ ಎಸ್, ಇವಾಗ ನಾವು ಸ್ಕೈ ಬಾಕ್ಸ್ 2 ನಿಂತಿದ್ದೀವಿ. ಸ್ಕೈ ಬಾಕ್ಸ್ 1ಗೆ ಆಮೇಲೆ ಹೋಗಬೇಕು ಆಯಿತಾ. ಅಲ್ಲಿ ಹೋದ ತಕ್ಷಣ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕಾಯ್ತಾ. ನೋಡಿ, ಚಪ್ಪಲಿ ಶೂಸು ಏನೇ ಹಾಕಿದ್ರು ಬಿಟ್ಟು ಹೋಗಬೇಕು. ಸಾಕ್ಸ್ ಮಾತ್ರ ಹಾಕ್ಕೊಂಡು ಹೋಗ್ಬೋದು. ಸೊ ಪಿಕ್ಸ್ ತೊಗೊಳ್ಬೇಕು, ವೀಡಿಯೋನೂ ಮಾಡಬೇಕು ಅಂತ ಪ್ಲ್ಯಾನು. ಎರಡೆರಡು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಇರೋ ಟೈಮಲ್ಲಿ ಅಂತ ಗೊತ್ತಿಲ್ಲ. ಎಲ್ಲ ಪ್ರಶಾಂತ್ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಟೆನ್ಷನು ಎಕ್ಸೈಟ್ಮೆಂಟು ಎಲ್ಲ ಇದೆ. ಬಟ್ ದ ಸ್ಕೈ ಬಾಕ್ಸ್ ಆ್ಯಂಡ್ ಸ್ಕೈ ಡೆಕ್ ಇಸ್ ಸೋ ನೈಸ್ ಅನ್ನಿಸ್ತಾ ಇದೆ ಗೊತ್ತಾ ನನಗೆ. KL ಟವರ್ಗೆ ಬಂದಾಗ ಅದು ಗೊತ್ತು ನನಗೆ. ಬಟ್ ನಾನು ಅಫ್ಕೋರ್ಸ್ ಗೊತ್ತಿದೆ, ಬಟ್ ಅನುಭವಿಸಿಲ್ಲ. ಸೊ ಅನುಭವಕ್ಕೆ ಇವಾಗ ಬೇಕು ನನಗೆ. ಆ್ಯಂಡ್ ನೀವು KL ಟವರ್ಗೆ ಬಂದಾಗ ಸ್ಕೈ ಬಾಕ್ಸು ಸ್ಕೈ ಡೆಕ್ಕು 2 ತೊಗೊಳೋದು ಮಾತ್ರ ಮಿಸ್ ಮಾಡಲೇಬೇಡಿ ಆಯಿತಾ. ಸ್ಕೈ ವಾಕು ಇದೆ, ಬಟ್ ನಾವು ಸ್ಕೈ ವಾಕ್ ತೊಗೊಂಡಿಲ್ಲ. ಅದರ ಅನುಭವ ಹೇಗಿರುತ್ತೆ ಅಂತ ನಾನು ಹೇಳೋಕ್ಕೆ ಗೊತ್ತಿರಲ್ಲ, ಯಾಕಂದರೆ ನನಗಂತೂ ಗೊತ್ತಿಲ್ಲ ಅದು. ನಾವು ಸ್ಕೈ ವಾಕ್ ತೊಗೊಂಡಿಲ್ಲ. It is first time. Look at me. Yeah. Look at me. All right, look at me. Look at me. No, I want to see that. Okay, come here, stand at the end. I'm getting scared, but I want to see. Are we taking photo, okay? Oh, okay. ಅಯ್ಯಪ್ಪ, ಕೆಳಗೆ ನೋಡಿ. Oh. All right, okay. Stand at the middle. Okay, good. Oh my God. ಏನು ಅಲ್ಲಾಡ್ದಂಗೆಲ್ಲ ಅಂತ. ಚಳಿನಲ್ಲೂ ಬೆವರಿಳಿತಾ ಇದೆ. ಸ್ಕೈ ಬಾಕ್ಸಲ್ಲಿ ಒಂದು ಸ್ವಲ್ಪ ಗಡಗಡ ಅಂತ ಹೋಯ್ತಾ. 300 ಫೀಟ್ ಕೆಳಗಿದೆಯಂತೆ. ಮೈ ಗುಡ್ನೆಸ್, ನೀವು ಕೆಳಗೆ ನೋಡಬೇಕು. ಟ್ರಾನ್ಸ್ಪರೆಂಟ್, ನನಗೂ ಇನ್ನೂ ಇವಾಗಲೇ ಹಿಂಗೆ ಹಿಡ್ಕೊಳ್ಳೋದು ಅನ್ನಿಸ್ತಾ ಇದೆ. ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಫುಲ್
ಫುಲ್ ಟ್ರಾನ್ಸ್ಪರೆಂಟ್ ಗ್ಲಾಸು, ಅದ್ರ ಮೇಲೆ ನಡೆಯೋ ಅನುಭವ ಇದೆಯಲ್ಲ, ಅದನ್ನು ಹೇಳೋದಕ್ಕಿಂತ ಅನುಭವಿಸಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೂಪರ್ ಆಗಿತ್ತು, ಸಕ್ಕತ್ತಾಯಿತು. ಬನ್ನಿ ಇವಾಗ ಸ್ಕೈ ಬಾಕ್ಸ್ 1ಗೂ ಹೋಗೋಣ. ಕಮ್ ಕಮ್ ಕಮ್. ವಾವ್, ಸ್ಕೈ ಬಾಕ್ಸ್ 2ನಲ್ಲೇ ಬೇರೆ ವ್ಯೂ, ಸ್ಕೈ ಬಾಕ್ಸ್ 1ನಲ್ಲಿ ಪೆಟ್ರೋನಾಸ್ ಟವರ್ಸ್ ವ್ಯೂ. ಸೂಪರ್. ನೋಡಿ ನನ್ನ ಹಿಂದೆ ಪೆಟ್ರೋನಾಸ್ ಟವರ್ಸ್. ಬಾಕ್ಸ್ ಒಳಗೆ ಹೋಗ್ತೀನಿ, ಓಕೆ, ಆಮೇಲೆ ಇನ್ನೂ ವ್ಯೂ ನೋಡೋಣ. ಬನ್ನಿ 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 ಬನ್ನಿ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಾಬಾ ಅಂತ. ಅದಕ್ಕಿಂತ ಟೆನ್ಷನ್ ಆಗ್ತದೆ, ಅದಕ್ಕಿಂತ ಟೆನ್ಷನ್ ಆಗ್ತದೆ. ಓ ಸಖತ್ತಾಗಿದೆ ಇದು. ಮೈ ಗಾಡ್ ಅಮ್ಮ, ಚೆನ್ನಾಗಿದೆ. ವಾವ್, ನೈಸ್. ಕೂಲ್ ಥರ ಆ್ಯಕ್ಟ್ ಮಾಡೋದು ಅಂದರೆ ಇದ್ದಾರೆ. ನೈಸ್. 3 ಜನ ನೀವು ಬನ್ನಿ ಪ್ಲೀಸ್. ನಾಳೆ ಮಾಡೋ ಕೆಲಸನ ಇಂದು ಮಾಡಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಆಯ್ತು ನೋಡಿ ಇವತ್ತು ನಮಗೆ. ನಾಳೆ ಆ್ಯಕ್ಚುಲಿ ನಾಳೆ ಆಗಬೇಕು ಆಗಬಾರ್ದು ಏನೂ ಇರಲಿಲ್ಲ, ಬಟ್ ನಾಳೆಗೆ ಟಿಕೆಟ್ ಇದ್ದಿದ್ದು. ಬಟ್ ವಿ ಆರ್ ಸೋ ಲಕ್ಕಿ, ಇವತ್ತು ಸಂಜೆ ಇದು ಈ ಕೆಲಸ ಆಯಿತು ಅಂತ ನಿಜವಾಗ್ಲೂ ಖುಷಿ ಆಗ್ತದೆ. ಸೂಪರ್ ಆಗಿತ್ತು. ಸ್ಕೈ ಬಾಕ್ಸ್ ಅಂತೂ ಸೂಪರು, ಆ್ಯಂಡ್ ಸ್ಕೈ ಡೆಕ್ ಅಂತೂ ಸಕ್ಕದಾಗಿದೆ. ಸೊ KL ಟವರಲ್ಲಿ ಖಂಡಿತ ಇದನ್ನು ಮಿಸ್ ಮಾಡಬೇಡಿ. ಡೆಫಿನೆಟ್ಲಿ ಇಟ್ ಇಸ್ ವರ್ತ್ ದಿ ಅಮೌಂಟ್. ಓ ವಾವ್, ಅಲ್ಲಿ ನೋಡಿ ಇನ್ನೊಂದು ಬಿಲ್ಡಿಂಗ್ ಆನ್ ಆಗಿದೆ. ಲೈಟ್ ಇನ್ನೇನು ಎಲ್ಲ ಲೈಟ್ ಆನ್ ಆಗುತ್ತೆ, ಕಾಯ್ತಾ ಇದೀವಿ. ಒಂದೊಂದು ಲೈಟ್ ಆನ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಆಕಾಶ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ, ಆಕಾಶದ ಬಣ್ಣನೂ ಬದಲಾಗ್ತಾ ಇದೆ. ಹಾಂ ನೋಡಿ, ಆ ಬಿಲ್ಡಿಂಗ್ ನೋಡಿ ಆನ್ ಆಗಿದೆ, ಆ ಬ್ರೌನ್ ಬಿಲ್ಡಿಂಗ್ ಯಾವುದು, ಲೈಟ್ಸು. ಟೈಮ್ ನೋಡಿ 7:24, ಸಾಯಂಕಾಲ 7:15 ಆಗ್ತಾ ಬಂತು. ಆದರೆ ಬೆಳಕು ನೋಡಿ, ಇನ್ನು ಸೂರ್ಯ ಮುಳುಗೆ ಇಲ್ಲ. ನಾವು ಕತ್ಲಾಗದೆ ಕಾಯ್ತಾ ಕೂತಿದ್ದೀವಿ. ನೋಡೋಣ, ಒಂದು 8 ಗಂಟೆ ಹೊತ್ತಿಗಾದ್ರೂ ಕತ್ಲಾಗ್ಬೋದು ಅನ್ಸುತ್ತೆ. ವಾವ್ ವಾವ್, ಟ್ರೂಲಿ ಮೆಸ್ಮರೈಸಿಂಗ್ ಆಯ್ತಾ ಇದು. ಅಂದರೆ ಹಗ್ಲೊತ್ತಲ್ಲೇ ಒಂಥರ ಕಾಣುತ್ತೆ, ರಾತ್ರಿ ಲೈಟ್ಸ್ ಹಾಕಿದ್ಮೇಲೆ ಇನ್ನೂ ಒಂಥರ ಸೂಪರ್ ಆಗಿ ಕಾಣಿಸುತ್ತೆ. ಆಕ್ಚುಲಿ ಕೋಲಾಲಂಪುರ್ ಟವರ್ ಅಂದ್ರೆ KL ಟವರ್ ಅಂದ್ರೆ ಆಕ್ಚುಲಿ ಇಟ್ ಇಸ್ ಕೋಲಾಲಂಪುರ್ ಟವರ್ ಆಯ್ತಾ. ಇದು ಟೆಲಿಕಮ್ಯುನಿಕೇಶನ್ ಟವರ್. ಇದು ಬಂದು ವರ್ಲ್ಡ್ಸ್ 7th ಲಾರ್ಜೆಸ್ಟ್ ಟವರ್ ಅಂತ ಗೊತ್ತಾ ನಿಮಗೆ, ಅಂದ್ರೆ ಕಮ್ಯುನಿಕೇಶನ್ ಇದರಲ್ಲಿ. ಅಂಡ್ ಇದ್ರ ಆಂಟೆನಾ, ಇದ್ರದ್ದು ಪಾಡ್ ಆಕ್ಚುಲಿ ಬಂದು 330 ಸಮಥಿಂಗ್ ಮೀಟರ್ಸ್ ಇದೆ, ಅಂದ್ರೆ 1100 ಫೀಟ್ ಆಕ್ಚುಲಿ. ಬಟ್ ಆಂಟೆನಾ 421 ಮೀಟರ್ಸ್ ಇದೆ. ಸೊ ಆಂಟೆನಾ ಅಷ್ಟು ಹೈಟ್ ಆಗತ್ತೆ. ಇಟ್ ಇಸ್ ಐ ಥಿಂಕ್ 1000 ಎಷ್ಟು ಚಿನ್ನ, 1400 ಮರ್ತೋಗಿದ್ದಾನೆ ಅವನು, ನನಗೂ ಕನ್ವರ್ಷನ್ ಮರ್ತೋಗಿದೆ. ಬಟ್ ಇಟ್ ಇಸ್ 1389, ಕರೆಕ್ಟ್, 1389 ಫೀಟ್. ಸೊ ಎಸ್, KL ಟವರ್, ಕೋಲಾಲಂಪುರ್ ಟವರ್. ಅದು ರಾತ್ರಿ ನೋಡ್ತಾ ಇದ್ರೆ ಒಂಥರ ಮಾತುಗಳೇ ಹೊರಗೆ ಬರ್ತಿಲ್ಲ ನನಗೆ. ಸೂಪರ್ ಆಗಿದೆ. ಅಂಡ್ ಇನ್ನೇನೋ ಒಂದು ಪಾಯಿಂಟ್ ಹೇಳಬೇಕು ಅಂತಿದ್ದಲ್ಲ, ಏನು ಹೇಳಿ? ಕರೆಕ್ಟ್. ಅದನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ ನಾನು? ಟೈಮ್ ಎಷ್ಟು ಹೇಳಿ ಈಗ ನೋಡಿ, ನಂದ್ರಲ್ಲಿ 8:47 ಆಯ್ತಾ. ಅಂದ್ರೆ ಈಗ 7:47, 1 ಅವರ್ ಮುಂದಕ್ಕಿದೆ ನಂದು. ಏನಕ್ಕೆ ಮುಂದಕ್ಕೆ ಹೋಯ್ತು ಗೊತ್ತಿಲ್ಲ ನನಗೆ, ಬಟ್ 1 ಅವರ್ ಮುಂದಕ್ಕಿದೆ. ಕತ್ಲಾಗ್ಲಿ ನಿಮಗೆ ಈ ವ್ಯೂನು ತೋರಿಸ್ಬೇಕು ಅಂತ ಕಾಯ್ತಾ ಕೂತಿದ್ದೆ. ಸೊ ನಿಮಗೋಸ್ಕರ ಕಾದಿದ್ದು ಸಾರ್ಥಕ ಆಯ್ತು ಅಂತ ಅನಿಸ್ತದೆ. ಅದು ನಿಮಗೋಸ್ಕರ ಕೂಡ, ನನಗೋಸ್ಕರ ಕೂಡ. ಸೊ ಎಸ್, ನಿಮಗೋಸ್ಕರ ನಾನು ಇಷ್ಟೊಂದು ಕಾದಿದ್ದೀನಲ್ವಾ, ನೀವು ನನಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಮರಿಬೇಡಿ. ನೋಡಿ ನನ್ನ ಹಿಂದೆ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಪೆಟ್ರೋನಾಸ್ ಟವರ್ಸ್. ಆ್ಯಕ್ಚುಲಿ ನಾವೇನು ಗೊತ್ತಾ, ಆ ಪೆಟ್ರೋನಾಸ್ ಟವರ್ಸ್ ಮೇಲೆ ಹೋಗದೆ ಇರೋದು ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, KL ಟವರ್ಸ್ ಇಂದ ಪೆಟ್ರೋನಾಸ್ ಟವರ್ಸ್ ವ್ಯೂ ಕಾಣುತ್ತೆ ಅಂತ. ನೋಡಿ ಏನು ಸೂಪರ್ ಆಗಿ ಕಾಣಿಸ್ತಾ ಇದೆ. ಅದು ವೈಟ್ ಲೈಟ್ ಹಾಕಿದ್ದಾರೆ, ಅದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಡೀ ಸಿಟಿ ಫುಲ್ ಜಗಮಗಾಯಿಸ್ತಾ ಇದೆ. ಅಂಡ್ ಅದರಿಂದ ಲೈಟ್ ನೋಡಿ ಎಷ್ಟು ಮೇಲ್ಗಡೆ ತನಕ ಪಾಸ್ ಆಗ್ತದೆ. ಸೂಪರ್ ಅಲ್ಲ?
ಸಕ್ಕದ ಕಲರ್ ಚೇಂಜ್ ಆಗ್ತಿದಿಲ್ಲ ಸೂಪರ್. ಓಕೆ, ಸೊ ಇವತ್ತು ಕೋಲಾಲಂಪುರ್ ಟವರ್ KL ಟವರ್ದು ಪೂರ್ತಿ ವಿಡಿಯೋ ನೋಡಿದ್ರಿ ಅಲ್ವಾ. ಸಾಕಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇದೇ ತರ ಒಂದೊಂದು ಜಾಗದ್ದು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಲೈಕ್ ಟ್ವಿನ್ ಟವರ್ ಆಗಿರಬಹುದು, ಅಥವಾ ನಾನು ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದ್ದಾಗಿರಬಹುದು, ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಆಗಿರಬಹುದು, ಬೆಂಗಳೂರಿಂದ ಮಲೇಷಿಯಾಗೆ ಬಂದಿರಬಹುದಾಗಿರ್ಬೋದು. ಪ್ರತಿಯೊಂದನ್ನು ಇಂಡಿವಿಜುವಲ್ ಆಗಿ ಸಪ್ರೇಟ್ ವಿಡಿಯೋ ಮಾಡಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೀವು ಕೂಡ ಮಲೇಷಿಯಾಗೆ ನನ್ನ ವಿಡಿಯೋಸ್ ನೋಡ್ಕೊಂಡು ಆರಾಮಾಗಿ ಟ್ರಿಪ್ ನ ಪ್ಲಾನ್ ಮಾಡ್ಬಿಡಬಹುದು. ಸೊ ಮಿಸ್ ಮಾಡದೆ, ಫುಲ್ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ. ನಿಮಗೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ, ನಿಮಗೆ ಇಷ್ಟ ಆಗ್ತಾ ಇದೆಯಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಇನ್ನು ಮಲೇಷಿಯಾ ಸೀರೀಸ್ ಬರ್ತಾ ಇರುತ್ತೆ, ನೀವು ಕಾಯ್ತಾ ಇರಿ. ಓಕೆ, ಬಾಯ್ ಬಾಯ್, Love you all.